ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್, ರೇಷ್ಮೆ ವಿಸ್ತರಣಾ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಸೆರಿಕಲ್ಚರ್ಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 9ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಸಿಲ್ಕ್ ವರ್ಮ್. ಸಿಲ್ಕ್ ವರ್ಮ್ನ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಟು ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಸಿಲ್ಕ್ ವರ್ಮ್. ಈ ಸಿಲ್ಕ್ ವರ್ಮ್ನಲ್ಲಿ ಪಚನ ಕ್ರಿಯೆ ಹೇಗಾಗುತ್ತೆ, ಫುಡ್ ಯಾವ ರೀತಿ ಕನ್ಸ್ಯೂಮ್ ಮಾಡಿಕೊಳ್ಳುತ್ತೆ ಎಲ್ಲವನ್ನ ನೋಡೋಣ. ಇನ್ ಎಂಟೈರ್ ಲೈಫ್ ಹಿಸ್ಟ್ರಿ ಆಫ್ ಅ ಸಿಲ್ಕ್ ವರ್ಮ್ ಓನ್ಲಿ ಲಾರ್ವಲ್ ಸ್ಟೇಜ್ ಇಸ್ ಅ ಫೀಡಿಂಗ್ ಸ್ಟೇಜ್. ಅಂದರೆ ಆಹಾರವನ್ನು ತಿನ್ನುವಂತಹ ಹಂತ ಆಗುತ್ತೆ. ಯಾವುದು? ಲಾರ್ವಲ್ ಸ್ಟೇಜ್. ನಾವು ಸಿಲ್ಕ್ ವರ್ಮ್ನ ಲೈಫ್ ಸ್ಟೇಜಸನ್ನು ಅಬ್ಸರ್ವ್ ಮಾಡಿದಾಗ ಮುಖ್ಯವಾಗಿ 4 ಲೈಫ್ ಸ್ಟೇಜಸ್ ಬರುತ್ತೆ. ಮೊದಲೇದು ಎಗ್ ಸ್ಟೇಜು, ಅದರ ನಂತರದಲ್ಲಿ ಲಾರ್ವಾ ಸ್ಟೇಜು, ಆಮೇಲೆ ಪ್ಯೂಪಾ ಸ್ಟೇಜು ಮತ್ತು ಅಡಲ್ಟ್ ಸ್ಟೇಜ್. ಇಲ್ಲಿ ಲಾರ್ವಲ್ ಸ್ಟೇಜ್ ಏನು ಬರುತ್ತೆ, ಇದೊಂದು ಫೀಡಿಂಗ್ ಸ್ಟೇಜ್ ಆಗುತ್ತೆ ಡ್ಯೂರಿಂಗ್ ದ ಎಂಟೈರ್ ಲೈಫ್ ಸೈಕಲ್ ಆಫ್ ಅ ಸಿಲ್ಕ್ ವರ್ಮ್. ಈ ಒಂದು ಹಂತದಲ್ಲಿ ಲಾರ್ವಾ ಫೀಡ್ಸ್ ಆನ್ ಮಲ್ಬರಿ ಲೀವ್ಸ್. ಸೊ ಈ ಮಲ್ಬರಿ ಲೀವ್ಸನ್ನು ಲಾರ್ವಾ ತಿನ್ನುತ್ತೆ ಆ್ಯಂಡ್ ಅಕ್ಯುಮುಲೇಟ್ಸ್ ದ ನ್ಯೂಟ್ರಿಷನ್ ಫಾರ್ ಇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ತಿಂದ ಮೇಲೆ ಆ ಒಂದು ನ್ಯೂಟ್ರಿಷನನ್ನು ಅದರ ಒಂದು ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಬಳಸ್ಕೊಳ್ಳುತ್ತೆ. ದಸ್ ದ ಲಾರ್ವಲ್ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ವೆಲ್ ಡೆವಲಪ್ಡ್. However, pupal and adult digestive organs are vestigial as well as non-functional. ನೆನ್ಪಿಟ್ಕೋಬೇಕು, ಪ್ಯೂಪಾ ಮತ್ತು ಅಡಲ್ಟ್ ಡೈಜೆಸ್ಟಿವ್ ಆರ್ಗನ್ಸ್ ಏನಿರುತ್ತೆ ನಾನ್ ಫಂಕ್ಷನಲ್ ಆಗಿರುತ್ತೆ. ಓನ್ಲಿ ಲಾರ್ವಲ್ ಸ್ಟೇಜ್ ಮಾತ್ರ ಫಂಕ್ಷನಲ್ ಇರುತ್ತೆ. ಸಿಲ್ಕ್ವರ್ಮ್ ಲಾರ್ವಾ ಯೂಸಸ್ ಇಟ್ಸ್ ಡೈಜೆಸ್ಟಿವ್ ಸಿಸ್ಟಮ್ ಟು ಎಕ್ಸ್ಟ್ರಾಕ್ಟ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಅದರ್ ಸಬ್ಸ್ಟಾನ್ಸಸ್ ಫ್ರಮ್ ದ ಫುಡ್ ಇಟ್ ಕನ್ಸ್ಯೂಮ್ಸ್. ಸೊ ಮನುಷ್ಯರ ಥರ ಅದು ಕೂಡ ತಾನು ತಿನ್ನುವಂತಹ ಒಂದು ಆಹಾರದಿಂದ ನ್ಯೂಟ್ರಿಯೆಂಟ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಳ್ಳುತ್ತೆ. ಮೋಸ್ಟ್ ಆಫ್ ದಿಸ್ ಫುಡ್ ಈಸ್ ಇಂಜೆಸ್ಟೆಡ್ in the form of macromolecules and other complex substances such as proteins, polysaccharides, fats, nucleic acids and etc. ಸೊ ಅದು ತಿನ್ನುವಾಗ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿರುತ್ತೆ ವಿಚ್ ಮಸ್ಟ್ ಬಿ ಬ್ರೋಕನ್ ಡೌನ್ ಬೈ ಕೆಟಬಾಲಿಕ್ ರಿಯಾಕ್ಷನ್ಸ್. ಸೊ ಫರ್ದರ್ ಆಗಿ ಕೆಟಬಾಲಿಕ್ ರಿಯಾಕ್ಷನ್ ಮುಖಾಂತರ ಕನ್ಸ್ಯೂಮ್ ಆದಂತಹ ಫುಡ್ಡು ಬ್ರೇಕ್ ಡೌನ್ ಆಗುತ್ತೆ ಇಂಟು ಸ್ಮಾಲರ್ ಮಾಲಿಕ್ಯೂಲ್ಸ್. ಫಾರ್ ಎಕ್ಸಾಂಪಲ್ ಅಮೈನೋ ಆಸಿಡ್ಸ್, ಸಿಂಪಲ್ ಶುಗರ್ಸ್ ಆ್ಯಂಡ್ ಎಕ್ಸೆಟ್ರಾ. Before being used by cells of the body for energy, growth and reproduction, this breakdown process is known as digestion. So ಈ ಒಂದು ಕಾಂಪ್ಲೆಕ್ಸ್ ಒಂದು ಮಾಲಿಕ್ಯೂಲ್ಸ್ ಏನಿರುತ್ತೆ ಕೆಟಬಾಲಿಕ್ ರಿಯಾಕ್ಷನ್ ಮುಖಾಂತರ ಬ್ರೇಕ್ ಡೌನ್ ಆಗಿ ಸಿಂಪಲ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅದಕ್ಕೆ ನಾವು ಡೈಜೆಷನ್ ಅಂತ ಕರಿತೀವಿ ಎಂಟೈರ್ ಪ್ರೋಸೆಸ್ಗೆ. ಇಲ್ಲಿ ಒಂದು ಡೈಗ್ರಾಮ್ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನಿದು ಡೈಗ್ರಾಮ್ ಅಂತಂದರೆ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಅ ಸಿಲ್ಕ್ ವರ್ಮ್ ಲಾರ್ವಾ ಆಗುತ್ತೆ. ಇದು ಸ್ಪೈರಾಕಲ್ ಆಗುತ್ತೆ. ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಮೌತ್ ಬರುತ್ತೆ, ಹಾಗೆ ಸಿಲ್ಕ್ ಗ್ಲ್ಯಾಂಡ್ ಇರುತ್ತೆ, ಮಾಲ್ಫೀಸಿಯನ್ ಟ್ಯೂಬ್ಯೂಲ್ಸು, ರೆಕ್ಟಮ್. ಇದು ಡಾರ್ಸಲ್ ಬ್ಲಡ್ ವೆಸಲ್ಸ್ ಆಗುತ್ತೆ ಈ ಕಡೆ. ಇಲ್ಲಿ ಟೋಟಲ್ ಆಗಿ ಡೀಪ್ ಸೆಕ್ಷನ್ ಕೊಟ್ಟಿದ್ದಾರೆ, ನೋಡ್ಕೋಬೇಕು. ಇಲ್ಲಿ ಮುಖ್ಯವಾಗಿ 3 ಒಂದು ಹಂತಗಳು ಬರುತ್ತೆ. ಒಂದು ಫೋರ್ ಗಟ್ ಆಫ್ ಸ್ಟೊಮೆಡಿಯಮ್ ಬರುತ್ತೆ, ಹಾಗೆ ಮಿಡ್ ಗಟ್ ಬರುತ್ತೆ ಮತ್ತು ಹಿಂಡ್ ಗಟ್ ಬರುತ್ತೆ. ಇದ್ರ ಬಗ್ಗೆ ಫರ್ದರ್ ನಾವು ಡಿಸ್ಕಸ್ ಮಾಡೋಣ. ಹಾಗೆ ಗಾರ್ಡಿಯಕ್ ವಾಲ್ವ್, ಪೆರಿಟ್ರೋಪಿಕ್ ಮೆಂಬ್ರೇನ್, ಮಾಲ್ಫೀಸಿಯನ್ ಟ್ಯೂಬ್ಯೂಲ್ಸ್, ಪೈಲೋರಸ್ ಹಾಗೂ ಸ್ಮಾಲ್ ಇಂಟೆಸ್ಟೈನ್, ಕಾಲೋನ್ ಮತ್ತು ರೆಕ್ಟಮ್, ಇದ್ರ ಬಗ್ಗೆ ಕೂಡ ಫರ್ದರ್ ನಾವು ಡಿಸ್ಕಸ್ ಮಾಡೋಣ. ದ ಸಿಲ್ಕ್ವರ್ಮ್ ಎಲಿಮೆಂಟ್ರಿ ಕೆನಾಲ್ ಏನಿದೆ ಅದು ಮೋರ್ ಆರ್ ಲೆಸ್ ಸ್ಟ್ರೈಟ್ ಟ್ಯೂಬ್ ಆಗಿರುತ್ತೆ. ಡೈಗ್ರಾಮಲ್ಲಿ ತಾವು ನೋಡಿದ್ದೀರಾ, ಸ್ಟ್ರೈಟ್ ಆಗಿ ಒಂದು ಟ್ಯೂಬ್ ಇರುತ್ತೆ ಫ್ರಮ್ ದ ಮೌತ್ ಟು ದ ಏನಸ್. ಮೌತಿಂದ ಏನಸ್ವರೆಗೂ ಒಂದು ಸ್ಟ್ರೈಟ್ ಆಗಿ ಒಂದು ಟ್ಯೂಬ್ ಇರುತ್ತೆ ಆ್ಯಂಡ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಮೇನ್ ಪಾರ್ಟ್ಸ್. 3 ಮೇನ್ ಪಾರ್ಟ್ಸ್ ಆಗಿ ಅದನ್ನು ಡಿವೈಡ್ ಆಗುತ್ತೆ. ಯಾವ್ದ್ಯಾವುದು 3 ಮೇನ್ ಪಾರ್ಟ್ಸ್? ಫಸ್ಟ್ ಬರೋದು ಫೋರ್ ಗಟ್. ಫಾರ್ ಗಟ್ ಆಗಿರುತ್ತೆ. ಸ್ಟೊಮೆಡಿಯಮ್ ಅಂತ ಕೂಡ ಕರೀತಾರೆ. ಎಕ್ಟೋಡರ್ಮಲಿನ್ ಆರಿಜಿನ್, ಇದು ಎಕ್ಟೋಡರ್ಮಲಿನ್ ಆರಿಜಿನ್ ಆಗಿರುತ್ತೆ. ಫುಡ್ ಫ್ರೆಗ್ಮೆಂಟೇಷನ್ ಆ್ಯಂಡ್ ಫುಡ್ ಸ್ಟೋರೇಜ್. ಅದೇ ರೀತಿ ಸೆಕೆಂಡ್ ಬರೋದು ಮಿಡ್ ಗಟ್, ಮೆಸೆಂಟ್ರನ್. ಇದು ಎಂಡೋಡರ್ಮಲಿನ್ ಆರಿಜಿನ್. ಫುಡ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಎಲ್ಲಿ ಮಿಡ್ ಗಟ್ಟಲ್ಲಿ. ಹಿಂಡ್ ಗಟ್ಟಲ್ಲಿ ಪ್ರೊಕ್ಟೋಡಿಯಮ್. ಇದು ಕೂಡ ಎಕ್ಟೋಡರ್ಮಲಿನ್ ಆರಿಜಿನ್.
collects and conducts waste product for the excretion and nutrient reabsorption. ಏನಾಗುತ್ತೆ ಹಿಂಡ್ಗಟ್ಟಲ್ಲಿ, ಫೋರ್ಗಟ್ಟಲ್ಲಿ ಏನಾಗುತ್ತೆ, ಮಿಡ್ಗಟ್ಟಲ್ಲಿ ಏನಾಗುತ್ತೆ, ಹಿಂಡ್ಗಟ್ಟಲ್ಲಿ ಏನಾಗುತ್ತೆ. ಸೊ ನೋಡ್ಕೋಬೇಕಾಗುತ್ತೆ, ಎಕ್ಸಾಮಲ್ಲಿ ಕೇಳ್ತಾರೆ MCQ ಅಲ್ಲಿ. ಫೋರ್ಗಟ್ಟಲ್ಲಿ ಎಕ್ಟೋಡರ್ಮಲ್ ಇನ್ ಆರಿಜಿನ್ ಇರುತ್ತೆ, ಫುಡ್ ಫ್ರೆಗ್ಮೆಂಟೇಷನ್ ಆ್ಯಂಡ್ ಫುಡ್ ಸ್ಟೋರೇಜ್ ಆಗುತ್ತೆ. ಮಿಡ್ಗಟ್ಟಲ್ಲಿ ಫುಡ್ ಡೈಜೆಷನ್ ಆಗುತ್ತೆ ಮತ್ತು ಫುಡ್ ಅಬ್ಸಾರ್ಪ್ಷನ್ ಆಗುತ್ತೆ. ಹಿಂಡ್ಗಟ್ಟಲ್ಲಿ ವೇಸ್ಟ್ ಪ್ರಾಡಕ್ಟ್ ಏನಿರುತ್ತೆ ಅಥವಾ ವೇಸ್ಟ್ ಒಂದು ಏನಿರುತ್ತೆ ಅದು ಎಕ್ಸ್ಕ್ರೀಷನ್ ಆಗುತ್ತೆ. ಆಮೇಲೆ ನ್ಯೂಟ್ರಿಯೆಂಟ್ ರೀಅಬ್ಸಾರ್ಪ್ಷನ್ ಕೂಡ ಆಗುತ್ತೆ. ಸೊ ಫೋರ್ಗಟ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಫೋರ್ಗಟ್ ಸ್ಟೋಮೋಡಿಯಮ್. ದ ಫೋರ್ಗಟ್ ಸ್ಟಾರ್ಟ್ಸ್ ವಿತ್ ಅ ಟ್ರೂ ಓರಲ್ ಕ್ಯಾವಿಟಿ ಆರ್ ಮೌತ್. ಸೊ ಮೌತಿಂದ ಸ್ಟಾರ್ಟ್ ಆಗುತ್ತೆ ಫೋರ್ಗಟ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೊ ನಿಮ್ಮ ಮೌತ್ ಏನಿದೆ ಸೊ ಅದು ಫೋರ್ಗಟ್. ಸೊ ಟ್ರೂ ಓರಲ್ ಕ್ಯಾವಿಟಿ ಮೌತ್ ಏನಿರುತ್ತೆ ಅಲ್ಲಿಂದ ಫೋರ್ಗಟ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಡಿಫ್ರೆನ್ಷಿಯೇಟೆಡ್ ಇಂಟು ವೇರಿಯಸ್ ಪಾರ್ಟ್ಸ್ ಆ್ಯಸ್ ಅ ಓರಲ್ ಕ್ಯಾವಿಟಿ, ಪ್ಯಾರಿಂಗ್ಸ್ ಹಾಗೂ ಓಯಿಸೋಪ್ಯಾಗಸ್. ಸೊ ಓರಲ್ ಕ್ಯಾವಿಟಿ ಈಸ್ ಅ ಆಂಟೀರಿಯರ್ ಇನ್ ಆರಿಜಿನ್. ಸೊ ಅಬೌವ್ ಇರುತ್ತೆ ಆಂಟೀರಿಯರ್ ಇನ್ ಆರಿಜಿನ್ ಆಫ್ ವಿಚ್ ಈಸ್ ಮೇಡ್ ಅಪ್ ಆಫ್ ದ ಇನ್ನರ್ ವಾಲ್ಸ್ ಆಫ್ ಮೌತ್ ಪಾರ್ಟ್ಸ್. ಇಟ್ ಈಸ್ ಫಾಲೋಡ್ ಬೈ ಎ ನ್ಯಾರೋ ಪ್ಯಾರಿಂಗ್ಸ್. ಸೊ ನ್ಯಾರೋ ಪ್ಯಾರಿಂಗ್ಸ್ ಬರುತ್ತೆ ತದನಂತರದಲ್ಲಿ. ದ ಪ್ಯಾರಿಂಗ್ಸ್ ಈಸ್ ಫ್ಯುನೆಲ್ ಶೇಪ್ಡ್ ಆ್ಯಂಡ್ ಲೊಕೇಟೆಡ್ ಇನ್ ದ ಹೆಡ್. ಸೊ ತಲೆಯ ಭಾಗದಲ್ಲಿ ಇದು ಲೊಕೇಟ್ ಆಗಿರುತ್ತೆ. ಇಟ್ ಈಸ್ ಪ್ರೊವೈಡೆಡ್ ವಿತ್ ಅ ಪೇರ್ ಆಫ್ ಡೈಲೇಟರ್ ಮಸಲ್ಸ್. ಇಟ್ ಫೋರ್ಸಿಬಲಿ ಪುಷಸ್ ದ ಫುಡ್ ಮಟೀರಿಯಲ್ ಇಂಟು ಓಯಿಸೋಪ್ಯಾಗಸ್. ಸೊ ಪ್ಯಾರಿಂಗ್ಸ್ ಏನು ಮಾಡುತ್ತೆ, ಫೋರ್ಸೆಬಲಿ ಫುಡ್ಡನ್ನು ಓಯಿಸೋಪ್ಯಾಗಸ್ ಒಳಗಡೆ ಸೊ ತುರುಕುತ್ತೆ. ಫ್ರಮ್ ದ ಪ್ಯಾರಿಂಗ್ಸ್ ಫುಡ್ ಪಾಸಸ್ ಇಂಟು ದ ಈಸೋಫ್ಯಾಗಸ್ ಬೈ ಮೀನ್ಸ್ ಆಫ್ ಪೆರಿಸ್ಟಾಲಿಸಿಸ್. ಸೊ ಇದು ಪೆರಿಸ್ಟಾಲಿಸಿಸ್ ಅಂದರೆ ರಿದಮಿಕ್ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ ಆಫ್ ದ ಗಟ್ ವಾಲ್. The oesophagus simple serves as a passage for food material. ಈ oesophagus ಏನಿದೆ ಅದು ಸರ್ವ್ ಆಸ್ ಅ ಪ್ಯಾಸೇಜ್ ಫಾರ್ ಫುಡ್ ಮಟೀರಿಯಲ್. ದೆರ್ ಈಸ್ ಅ ಕಾರ್ಡಿಯಾಕ್ ಆರ್ ಸ್ಟೋಮೋಡಿಯಲ್ ವ್ಯಾಲ್ವ್ ಅಟ್ ದ ಎಂಡ್ ಆಫ್ ದ ಫೋರ್ಗಟ್. ಈ ಫೋರ್ಗಟ್ನ ಕೊನೆಯ ಭಾಗದಲ್ಲಿ ಕಾರ್ಡಿಯಾಕ್ ಅಥವಾ ಸ್ಟೋಮೋಡಿಯಲ್ ವ್ಯಾಲ್ವ್ ಇರುತ್ತೆ. ದ್ಯಾಟ್ ರಿಟೇನ್ಸ್ ದ ಚೀವ್ಡ್ ಮಲ್ಬರಿ ಲೀಫ್ ಬಿಟ್ಸ್ ಇನ್ ದ oesophagus ಫಾರ್ ಸಮ್ ಟೈಮ್ and also prevents the regurgitation of the food from mesenteron to stomodium. The cardiac valve and the foregut is homogeneous and have similar structure, but the cardiac valve is folded into two layers. ಸೊ ಇಲ್ಲಿ ಮುಖ್ಯವಾಗಿ ನಮಗೆ ತಿಳ್ಕೋಬೇಕಾಗಿದ್ದು ಏನು, ಫೋರ್ಗಟ್ಟಲ್ಲಿ ಏನಾಗುತ್ತೆ ಅಂತ ಒಂದು. ಸೊ ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಯಾವ್ದು ಮೇನ್ ಪಾರ್ಟ್ಸ್ ಇದೆ ಫೋರ್ಗಟ್ಟಲ್ಲಿ ಅಷ್ಟು ತಿಳ್ಕೊಂಡ್ರೆ ಸಾಕು, ಅದರ ಫಂಕ್ಷನ್ಸ್. ಸೊ ಅದು ಬಿಟ್ಟರೆ ಇನ್ ಡೆಪ್ತ್ ಆಗಿ ಏನೋ ಅವಶ್ಯಕತೆ ಇಲ್ಲ. MCQ ಪಾಯಿಂಟು ಮತ್ತು ಕಾನ್ಸೆಪ್ಟ್, ಫೋರ್ಗಟ್ಟಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ, ಅದರ ರೋಲ್ ಏನಿದೆ ಮತ್ತು ಫೋರ್ಗಟ್ದು ಟೋಟಲ್ ಫಂಕ್ಷನ್ ಏನಿದೆ ಅಷ್ಟೇ. ಅದೇ ರೀತಿ ಮಿಡ್ಗಟ್ಟಲ್ಲಿ ಮೆಸೆಂಟ್ರಾನ್. ಸೊ ಇಲ್ಲಿ ಏನಾಗುತ್ತೆ, ಮಿಡ್ಗಟ್ ಈಸ್ ಡಿರೈವ್ಡ್ ಫ್ರಮ್ ಎಂಬ್ರಯಾನಿಕ್ ಎಂಡೋಡರ್ಮ್. ಸೊ ಇಟ್ ಈಸ್ ನಾಟ್ ಪ್ರೊಟೆಕ್ಟೆಡ್ ಬೈ ಆನ್ ಇಂಟಿಮಾ. So instead the midgut is lined with semi-permeable membrane secreted by a cluster